ಒಂದಷ್ಟು ಜನ ಮುಸ್ಲಿಂ ಪುಂಡರು ಟೂ ವೀಲರ್ಗಳನ್ನ ಎತ್ಕೊಂಡು ಮೊಚ್ಚುಗಳನ್ನ ಇಟ್ಕೊಂಡು ರೋಡಲ್ಲಿ ಮೆರವಣಿಗೆ ಮಾಡ್ತಿದ್ದಾರೆ. ನಾನು ಕೇಳೋದು, ಯಾರಿಗೆ ಸಂದೇಶ ಕೊಡ್ತಿದ್ದೀರಿ ನೀವು? ಯಾರ ಮೇಲೆ ಮೊಚ್ಚುಗಳನ್ನ ಇಟ್ಕೊಂಡು ಪ್ರದರ್ಶನ ಮಾಡ್ತಿದ್ದೀರಿ? ಈ ಕಾಂಗ್ರೆಸ್ಸು ಈ ಮುಸಲ್ಮಾನ್ ಏನು ದಂಗೆಕೋರಿದ್ದಾರೆ ಇವ್ರ ಮೇಲೆ ತೋರಿಸ್ತಾ ಇರೋ ಈ ಮುದು ಧೋರಣೆ ಎಲ್ಲೋ ಒಂದು ಕಡೆ ಕರ್ನಾಟಕದಾದ್ಯಂತ ಇಂಥ ಗಲಭೆಗಳಾಗೋದಕ್ಕೆ ಕಾರಣ ಅಂತ ಅನ್ನಿಸ್ತಿಲ್ವಾ? ಇದು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದೆ ಅಲ್ಲಾಗ್ತಿದೆ. ಅವ್ರು ಏನು ಹೇಳ್ತಾರೆ, ನಾವು ಮುಸಲ್ಮಾನರಿಗೆ ಋಣ ಸಂದಾಯನ ಮಾಡ್ತಿದ್ದೀವಿ ಅಂತ. ನಿಮ್ಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯೇನ್ರಿ ಕಾಂಗ್ರೆಸ್ನವ್ರಿಗೆ? ನೀವು ನಿಜವಾಗ್ಲೂ ಋಣ ತೀರಿಸ್ಬೇಕಾಗಿರೋದು ಮುಸ್ಲಿಮರಿಗೆ ಅಲ್ಲ ಕಣ್ರಿ, ಈ ದೇಶಕ್ಕೆ. ಈ ದೇಶ ನಿಮ್ಮ ಕುಟುಂಬಕ್ಕೆ ಎಲ್ಲ ಕೊಟ್ಟಿದೆ ಕಣ್ರಿ. ಏನು ಕೊಟ್ಟಿಲ್ಲ ರೀ ಈ ದೇಶ? 3 ಜನ ಪ್ರೈಮ್ ಮಿನಿಸ್ಟರ್ ಈಗಾಗಲೇ ಆಗಿದ್ದೀರಿ ನಿಮ್ಮ ಕುಟುಂಬದಲ್ಲಿ. 65 ವರ್ಷ ಈ ದೇಶನ ಹಿಡ್ಕೊಂಡು ಕೂತಿದ್ರು. ಇನ್ನೇನು ಕೊಡಬೇಕ್ರಿ ಈ ದೇಶ ನಿಮಗೆ? ಈ ದೇಶದ ಸೇನೆ ಒಂದು ಏರ್ ಸ್ಟ್ರೈಕ್ ಮಾಡಿದ್ರೆ ನೀವು ಪ್ರಶ್ನೆ ಮಾಡ್ತೀರಿ ಸಾಕ್ಷಿ ಕೊಡಿ ಅಂತ ಹೇಳ್ಬಿಟ್ಟು. ನಾಚಿಕೆ ಆಗಲ್ವೇನ್ರಿ ನಿಮಗೆ? ಒಟ್ಟಾರೆ ಹಿಂದೂಗಳು ಬಲಿಷ್ಠವಾಗಬೇಕು, ಈ ದೇಶ ಉಳಿಬೇಕು ಅಂದರೆ, ಈ ಧರ್ಮ ಉಳಿಬೇಕು ಅಂದರೆ ಯಾವುದೋ ಒಂದು ಕಮ್ಯುನಿಟಿ ಅವರು ಬಲಿಷ್ಠವಾಗಿ ನಿಂತ್ಕೊಂಡ್ಬಿಟ್ರೆ ದೇಶ ಉಳಿಯಲ್ಲ ಇಲ್ಲಿ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಹಿಂದೂಗಳಿಗೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಭಾರತದಲ್ಲಿ ಒಬ್ಬ ಮುಸಲ್ಮಾನಿಗೆ ತೊಂದರೆ ಆಗಿದೆ, ನನಗೆ ಬದುಕೋಕ್ಕಾಗ್ತಿಲ್ಲ ಅಂದರೆ ಅವನು ಹೋಗಿ ಬದುಕೋದಕ್ಕೆ 106 ದೇಶಗಳಿದೆ ಜಗತ್ತಲ್ಲಿ. ಒಬ್ಬ ಕ್ರಿಶ್ಚಿಯನ್ಗೆ ಭಾರತದಲ್ಲಿ ನನಗೆ ಭದ್ರತೆ ಇಲ್ಲ, ಬದುಕೋಕ್ಕಾಗ್ತಿಲ್ಲ ಅನ್ನೋ ಪರಿಸ್ಥಿತಿ ಬಂದರೆ ಅವನಿಗೂ ಕೂಡ 16 ದೇಶಗಳು ಜಗತ್ತಲ್ಲಿದೆ. ಆದರೆ ಹಿಂದೂ ಸಮಾಜ ಯೋಚನೆ ಮಾಡಬೇಕು. ಇವತ್ತು ಹಿಂದೂ ಸಮಾಜಕ್ಕೆ ಬೇರೆ ದೇಶ ಇಲ್ಲ, ಬೇರೆ ದೇಶ ಇಲ್ಲ. ನಮಗೆ ಇರೋದು ಒಂದೇ, ಅದು ಭಾರತ, ಅದು ಈ ಮಣ್ಣು. ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಟ್ಯಾಕ್ಸಿವಾಲಾ ನರಸಿಂಹಮೂರ್ತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾವಿವತ್ತು ಬೆಂಗಳೂರು ಹಾಗೂ ಕರ್ನಾಟಕದಾದ್ಯಂತ ಇವತ್ತು ಏನು ನೋಡ್ತಿದ್ದೀವಲ್ವ, ಈ ಮುಸ್ಲಿಂ ಪುಂಡರ ದಾಳಿಗಳು, ದಂಗೆಗಳನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು. ನೀವು ಇವತ್ತು ನೋಡ್ಬೋದು, ವಿಜಯ ಕರ್ನಾಟಕದಲ್ಲಿ ಒಂದು ಬಂದಿದೆ ಒಂದು ಫೋಟೋ. ಇವತ್ತು ಒಂದಷ್ಟು ಜನ ಮುಸ್ಲಿಂ ಪುಂಡರು ಟೂ ವೀಲರ್ಗಳನ್ನ ಎತ್ಕೊಂಡು ಮೊಚ್ಚುಗಳನ್ನ ಇಟ್ಕೊಂಡು ರೋಡಲ್ಲಿ ಮೆರವಣಿಗೆ ಮಾಡ್ತಿದ್ದಾರೆ. ನಾನು ಕೇಳೋದು, ಯಾರಿಗೆ ಸಂದೇಶ ಕೊಡ್ತಿದ್ದೀರಿ ನೀವು? ಯಾರ ಮೇಲೆ ಮೊಚ್ಚುಗಳನ್ನ ಇಟ್ಕೊಂಡು ಪ್ರದರ್ಶನ ಮಾಡ್ತಿದ್ದೀರಿ? ಮತ್ತು ಇದಕ್ಕೆಲ್ಲ ಕಾರಣ ಏನು ಅಂತ ಯೋಚನೆ ಮಾಡ್ತಾ ಹೋದರೆ ನನಗನ್ಸುತ್ತೆ, ನೋಡಿರಿ, ಮೈಸೂರಿನ ಉದಯಗಿರಿನಲ್ಲಿ 10ನೇ ತಾರೀಕು ಒಂದು ಘಟನೆ ಆಯಿತು. ಕೆಲವು ಮುಸ್ಲಿಂ ಜನಾಂಗದ 1000ಕ್ಕೂ ಹೆಚ್ಚು ಜನ ಸೇರಿಕೊಂಡು ಒಂದು ಪೊಲೀಸ್ ಸ್ಟೇಷನ್ ಮೇಲೆ ದಂಗೆ ಮಾಡಿದ್ರು. ಪೊಲೀಸ್ನವ್ರಿಗೆ ಹೊಡೆದ್ರು, ಕಲ್ಲು ತೊಗೊಂಡು ಹೊಡೆದ್ರು ಅವರಿಗೆ. ಅಲ್ಲಿ 1200ಕ್ಕಿಂತ ಹೆಚ್ಚು ಜನರ ಮೇಲೆ FIR ಆಯಿತು. ಮೈಸೂರಿನ ಉದಯಗಿರಿನಲ್ಲಿ FIR ಮಾಡಿದ್ರು ಪೊಲೀಸ್ನವರು. ಆದರೆ ಇಲ್ಲಿವರೆಗೂ ಅಲ್ಲಿ ಅರೆಸ್ಟ್ ಮಾಡಿರೋದು ಖಾಲಿ 15ರಿಂದ 16 ಜನರನ್ನು ಮಾತ್ರ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಈ ಜನರಿಗೆ ಏನು ಪ್ರಚೋದನೆ ಕೊಟ್ಟಿದ್ದಾರೆ, ಒಬ್ಬ ಮುಲ್ಲಾ ಇವರಿಗೆ ಪ್ರಚೋದನೆಕಾರಿಯಾಗಿ ಇವ್ರನ್ನೆಲ್ಲ ನಿಲ್ಲಿಸ್ಕೊಂಡು ಭಾಷಣ ಮಾಡಿದ್ದಾರೆ. ಆ ಮನುಷ್ಯನ ನೋಡಿ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ನೀವು ಡಾಟ್ಸ್ನ ಕಲೆಕ್ಟ್ ಮಾಡ್ತಾ ಬನ್ನಿ. ಈ ಕಾಂಗ್ರೆಸ್ಸು ಈ ಮುಸಲ್ಮಾನ್ ಏನು ದಂಗೆಕೋರಿದ್ದಾರೆ ಇವ್ರ ಮೇಲೆ ತೋರಿಸ್ತಾ ಇರೋ ಈ ಮುದು ಧೋರಣೆ ಎಲ್ಲೋ ಒಂದು ಕಡೆ ಕರ್ನಾಟಕದಾದ್ಯಂತ ಇಂಥ ಗಲಭೆಗಳಾಗೋದಕ್ಕೆ ಕಾರಣ ಅಂತ ಅನ್ನಿಸ್ತಿಲ್ವಾ? ಖಂಡಿತ ಅದೇ ಕಾರಣ. ಏನಕ್ಕೆ ಅಂದರೆ, ಒಂದು ಆಕ್ಷನ್ ಆದಾಗ ರಿಯಾಕ್ಷನ್ನೇ ಮಾಡಿಲ್ಲ ಅಂದರೆ ಏನಾಗುತ್ತೆ? ಪರಿಣಾಮ ಹಿಂಗಾಗತ್ತೆ. ಇವತ್ತು ತಲ್ವಾರ್ಗಳನ್ನ ಇಟ್ಕೊಂಡು ಆ ಮುಸಲ್ಮಾನ್ ಕಮಿಟಿ ಒಂದಷ್ಟು ಜನ ಪುಂಡರು ಇವತ್ತು ಬೀದಿನಲ್ಲಿ ಹೋಗ್ತಾರೆ ಅಂದರೆ ಸಮಾಜ ಇವತ್ತು ಯಾವ ಕಡೆ ಹೋಗ್ತಿದೆ? ಇದಕ್ಕೆಲ್ಲ ಏನು ಕಾರಣ? ಇದಕ್ಕೆಲ್ಲ ಕಾರಣ ಈ ದುಷ್ಟ ಕಾಂಗ್ರೆಸ್ ಇದೆಯಲ್ಲ, ಈ ಕೊಳಕು ಮನಸ್ಥಿತಿಯ ಕಾಂಗ್ರೆಸ್ಸು, ಈ ರೋಗಗ್ರಸ್ತ ಮಾನಸಿಕತೆಯ ಕಾಂಗ್ರೆಸ್ಸು. ಈ ಕಾಂಗ್ರೆಸ್ನ ಈ ಅಪೀಸ್ಮೆಂಟ್ ಅಂತ ಅನ್ಸಲ್ವಾ? ಈ ಓಲೈಕೆ ರಾಜಕಾರಣ ಅಂತ ಅನ್ಸಲ್ವಾ? ನೋಡಿ, ನಾವು ಇವತ್ತು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ, ಟಿ ವಿಗಳಲ್ಲಿ ನೋಡ್ತಿದ್ದೀವಿ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಈಗ ಬರೋ ತಿಂಗಳು ಮಾರ್ಚಿಯಿಂದ ಅವ್ರದ್ದು ರಂಜಾನ್ ಉಪವಾಸ ಶುರುವಾಗ್ತಿದೆ. ಯಾರು ಮುಸ್ಲಿಂ ಬಂಧುಗಳದ್ದು ರಂಜಾನ್ ಉಪವಾಸಗಳು ಶುರುವಾಗ್ತಿದೆ. ಅದಕ್ಕೆ ಸರ್ಕಾರಿ ನೌಕರರಿಗೆ 1 ಗಂಟೆ ನಾವು ನಿಮಗೆ ರಜೆ ಕೊಡ್ತಿದ್ದೀವಿ, 1 ಗಂಟೆ ಮುಂಚೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಎಲ್ಲಾಗ್ತಿದೆ ಇದು? ಇದು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದೆ ಅಲ್ಲಾಗ್ತಿದೆ. ಮತ್ತು ನಾನು ಯಾವುದೋ ಒಂದು ಮೀಡಿಯಾದಲ್ಲಿ ನೋಡ್ತಿದ್ದೆ, ಅವ್ರು ಏನು ಹೇಳ್ತಾರೆ, ನಾವು ಮುಸಲ್ಮಾನರಿಗೆ ಋಣ ಸಂದಾಯನ ಮಾಡ್ತಿದ್ದೀವಿ ಅಂತ. ನಿಮ್ಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯೇನ್ರಿ ಕಾಂಗ್ರೆಸ್ನವ್ರಿಗೆ? ಋಣ ಸಂದಾಯವೇ?
ಅಲ್ಲ ರೀ, ಜಾತ್ಯತೀತದ ಹೆಸರಲ್ಲಿ ಈ ದೇಶನ ಆಳ್ತೀವಿ ಅಂತ ಬಂದಿರೋ ನೀವು ಸೆಕ್ಯುಲರಿಸಮ್ ಸೋಷಿಯಲಿಸಮ್ ಅಂತ ಹೇಳ್ಕೊಂಡು ನಮ್ಮನ್ನು ಎಷ್ಟು ಮುಟ್ಟಾಳ್ರು ಮಾಡ್ತಿದ್ದೀರಿ ನೀವು. ಈ ಸೆಕ್ಯುಲರು, ಈ ಸೋಷಿಯಲಿಸಮು, ಈ ಜಾತ್ಯತೀತ ಮತ್ತು ಈ ಸಮಾಜವಾದದ ಎರಡು ಪದಗಳನ್ನ ಹಿಡ್ಕೊಂಡು ನೀವು ಇಷ್ಟೆಲ್ಲ ನಮ್ಮನ್ನು ಗೋಳೈಕೊಂತಿದ್ದೀರಲ್ಲ, ನಿಮಗಿದು ಸರಿ ಅನಿಸುತ್ತಾ? ಅಲ್ಲ ರೀ, ಬರೀ ಒಂದು ಮುಸಲ್ಮಾನ್ ಕಮ್ಯುನಿಟಿಯಿಂದಲೂ ಮಾತ್ರ ಉಪವಾಸ ಮಾಡೋದ? ಹಿಂದೂಗಳಲ್ಲಿ ಮಾಡಲ್ವಾ? ನಾವು ಶಿವರಾತ್ರಿ ಉಪವಾಸ ಮಾಡಲ್ವಾ? ನವರಾತ್ರಿನಲ್ಲಿ 9 ದಿವಸ ಉಪವಾಸ ಮಾಡಲ್ವಾ? ಯಾಕೆ ನೀವು ಒಂದು ಕಮ್ಯುನಿಟಿನ ಇವತ್ತು ತುಂಬ ವಿಜೃಂಭಣೆಯಿಂದ, ನಮ್ಮದು ಮೈಸೂರಲ್ಲಿ ದಸರಾ ಮಾಡ್ತಾರಲ್ಲ ಮೆರವಣಿಗೆ 9 ದಿವಸ, ಆ ಥರ ನೀವು ಅವ್ರನ್ನ ವಿಜೃಂಭಣೆ ಮಾಡಿ ಇವತ್ತು ದೇಶದಲ್ಲಿ ಏನು ಮಾಡೋಕ್ಕೆ ಕೊಟ್ಟಿದ್ದೀರಿ ನೋಡಿ. ಕಾಂಗ್ರೆಸ್ ಅವ್ರಿಗೊಂದು ಹೇಳ್ತೀನಿ, ತಿಳ್ಕೊಳ್ಳಿ, ನಿಮ್ಮ ವಿಬ್ಬಗಿಯ ನೀತಿ ಇವತ್ತು ನಿಮ್ಮನ್ನು ಈ ಮಟ್ಟಕ್ಕೆ ತಂದಿರೋದು. ನಾನು ನಿಮ್ಮೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನೀವು ಇದಕ್ಕೆ ಹೋಗಿ, ಪಂಜಾಬ್ಗೆ ಹೋಗೋಣ. ನೀವು ಪಂಜಾಬಲ್ಲಿ ನೋಡಿ, ಇಂದಿರಾ ಗಾಂಧಿ ಕಾಲದಲ್ಲಿ ಒಂದು ಖಲಿಸ್ತಾನಿ ಮೂಮೆಂಟ್ ಸ್ಟಾರ್ಟ್ ಆಯ್ತು ಅಲ್ಲಿ. ಅವನೊಬ್ಬ ಅಯೋಗ್ಯ, ಬಿಂದ್ರನ್ವಾಲೆ, ಅವನೊಬ್ಬ ಅವಿದ್ಯಾವಂತ, ಆದರೂ ಧರ್ಮಗುರು ಆದ ಅವನು. ನೀವೇನು ಮಾಡಿದ್ರಿ ಆಗ? ನೀವು ಆ ಖಲಿಸ್ತಾನಿ ಮೂಮೆಂಟಿಗೆ ಅನ್ನ ನೀರು ಕೊಟ್ಟವ್ರೆ. ನೀವು ಅದನ್ನು ಆ ಮಟ್ಟಕ್ಕೆ ಬೆಳೆಸಿದ್ದೆ ನೀವುಗಳು, ನಿಮ್ಮ ಕಾಂಗ್ರೆಸ್ ಸರ್ಕಾರ, ಆಗಿನ ಕಾಂಗ್ರೆಸ್ ಸರ್ಕಾರ, ಇಂದಿರಾ ಗಾಂಧಿ ಸರ್ಕಾರ. ಕೊನೆಗೆ ಏನಾಯ್ತು ಹೇಳಿ? ಅವ್ರನ್ನ ದೊಡ್ಡ ಆಲ್ದ ಮರವಾಗಿ ಬೆಳೆಸಿದ್ರಿ. ಕೊನೆಗೆ ಆಲ್ದ ಮರ ಏನಾಯಿತು? ನಿಮಗೆ ನೆರಳು ಕೊಡಲಿಲ್ಲ, ಸಮಾಜ ಬದುಕೋಕ್ಕೂ ಬಿಡಲಿಲ್ಲ. ಕೊನೆಗೇನಾಯಿತು? ಈ ದೇಶದ ಒಬ್ಬ ಪ್ರಧಾನಮಂತ್ರಿನ ಬಲಿ ತೊಗೊಂಬಿಟ್ರು ಅವರು. ಯಾರು ಕಾರಣ ಇದಕ್ಕೆ? ನಿಮ್ಮ ಅಬ್ಯೂಸ್ಮೆಂಟ್ ಪಾಲಿಟಿಕ್ಸ್ ಕಣ್ರಿ. ನಿಮ್ಮ ಅಪ್ಯೂಸ್ಮೆಂಟ್ ಪಾಲಿಟಿಕ್ಸು, ನಿಮ್ಮ ಓಲೈಕೆಯ ರಾಜಕಾರಣ ಈ ದೇಶದ ಒಬ್ಬ ಪ್ರಧಾನಮಂತ್ರಿನ ಬಲಿ ತೊಗೊಂಬಿಡ್ತೀರಿ. ಈ ಮಟ್ಟಕ್ಕೆ ನಿಮ್ಮ ಓಲೈಕೆ ಇದೆ ದೇಶದಲ್ಲಿ. ಇನ್ನು ಮುಂದೆ ರಾಜೀವ್ ಗಾಂಧಿ ಕಾಲಕ್ಕೆ ಬನ್ನಿ. ಶ್ರೀಲಂಕಾದಲ್ಲಿ LTTEಗಳ ಒಂದು ಸಮಸ್ಯೆ, ನಮ್ಮ ದೇಶನೇ ಅಲ್ಲ ಕಣ್ರಿ, ಅದು ನಮ್ಮ ಸಮಸ್ಯೆನೇ ಅಲ್ಲ. ಆದರೂ ಏನು ಮಾಡಿದ್ರಿ ನೀವು? ಒಂದು ಪೀಸ್ ಕೀಪಿಂಗ್ ಫೋರ್ಸ್ನ ಕಳಿಸಿದ್ರಿ, ಒಂದು ಶಾಂತಿ ಪಡೆನ ಕಳಿಸಿದ್ರಿ. ಏನು ಕೆಲಸ ಆಯ್ತು ನಿಮ್ಮದು? ಏನು ಸ್ವಾಮಿ ನಿಮ್ಮ ಕೆಲಸ? ಶಾಂತಿ ಪಡೆದು ಏನು ಕೆಲಸ? ಯುದ್ಧ ಮಾಡೋದ ನಿಮ್ಮ ಕೆಲಸ? ಹೋಗಲ್ಲಿ ಯುದ್ಧಕ್ಕೆ ನಿಂತ್ರಿ, ಯುದ್ಧ ಮಾಡಿ ಕಳ್ಕೊಂಡಿದ್ದೆಷ್ಟು? 1200 ಜನ ಸೈನಿಕರು ನಮ್ಮವ್ರನ್ನ ಕಳ್ಕೊಂಡಿವ್ರಿ ನಾವು. ಸಮಸ್ಯೆ ನಮ್ಮದಲ್ಲ, ನಮ್ಮವರಲ್ಲ, ನಮ್ಮ ದೇಶ ಅಲ್ಲ. ಯಾಕೆ? ಬರೀ ತಮಿಳವರ ಓಲೈಕೆಗೋಸ್ಕರ ಒಂದು ತಮಿಳ್ನಾಡನ್ನ ನೀವು ಬಿಡ್ತಿಗೆ ತೊಗೋಬೇಕು ಅನ್ನೋದಕ್ಕೋಸ್ಕರ ನೀವು LTTEಗಳ ಜೊತೆ ಯುದ್ಧಕ್ಕೆ ನಿಂತ್ರಿ. ಕೊನೆಗೇನಾಯಿತು? ನಿಮಗೆ ತಮಿಳ್ನಾಡು ಸಿಕ್ಕಲಿಲ್ಲ. ಅದ್ರ ಪರಿಣಾಮ ಈ ದೇಶದ ಒಬ್ಬ ಯುವ ಪ್ರಧಾನಿನ ಕಳ್ಕೊಂಡ್ವಿ ನಾವು. ನೋಡಿ, ನಿಮ್ಮ ಓಲೈಕೆಯ ಪರಿಣಾಮ ಈ ದೇಶದಲ್ಲಿ ಎಂತೆಂಥ ಪರಿಣಾಮಗಳಾಯಿತು. ನಾನು ಇವಾಗಲೂ ಹೇಳ್ತೀನಿ ಕೇಳಿ, ನಿಮ್ಮ ಈ ವೈಭವೀಕರಣ ಇದೆಯಲ್ಲ, ಮುಸ್ಲಿಂ ವೈಭವೀಕರಣ, ನಾನು ಇದನ್ನು ಓಲೈಕೆ ಅಂತಲೇ ಕರೆಯಲ್ಲ, ವೈಭವೀಕರಣ ಅಂತೀನಿ. ಈ ವೈಭವೀಕರಣ ಕೊನೆಯ ಒಂದು ದಿವಸ ನಿಮ್ಮನ್ನು ಸುಟಾಕತ್ತಿದ್ರು. ಈ ಮುಸಲ್ಮಾನರ ಓಲೈಕೆ ಇದೆಯಲ್ವಾ, ಈ ಓಲೈಕೆನೇ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮುಳ್ಳಾಗತ್ತೆ. ನಿಮ್ಮನ್ನು ಈ ದೇಶದಲ್ಲಿ ಸರ್ವನಾಶ ಮಾಡೋದು ಖಂಡಿತವಾಗ್ಲೂ ಅವ್ರು ಮಾಡ್ತಾರೆ. ನೀವು ಈಗ ಮಾಡ್ತೀರಿ ಅವರಿಗೆ ಕಂಡಿದ್ದೆಲ್ಲನೂ. ಯಾರಿಗೆ ಕೇಳಿದ್ರು ನಿಮ್ಗೊಂದು 1 ಗಂಟೆ ರಜಾ ಕೊಡಿ ಅಂತ? ಮುಸ್ಲಿಂ ಮುಖಂಡರು ಹೇಳ್ತಾರೆ ರೀ ಮೀಡಿಯಾ ಮುಂದೆ ಬಂದು. ನಾವೇನು ಕೇಳಿದ್ವಾ? ನಮಗೊಂದು ದಿವಸದಲ್ಲಿ 1 ಗಂಟೆ ನಮಗೆ ರಜಾ ಕೊಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಕೊಟ್ಟಿದ್ದೆ ನಾವು ತಗೊತಾ ಇದ್ದೀವಿ. ನಾಶಕ ಆಗಲ್ವೇನ್ರಿ ನಿಮಗೆ? ಕೇಳೋದೇನು ತೊಗೊಂಡೋಗಿ ಅವ್ರ ಪಾದಕ್ಕೆ ಇಡ್ತಿದ್ದೀರಲ್ಲ ಎಲ್ಲ ಸವಲತ್ತುಗಳನ್ನ. ನಾವು ಬಾಯಿ ಪಡ್ಕೊತಾ ಇದ್ದೀವಿ ಹಿಂದೂಗಳು. ಅವು ದೇವಸ್ಥಾನ ಕಟ್ತೀವಿ, ಜಾಗ ಕೊಡ್ರಿ ಅಂತ ಕೊಡಲ್ಲ ಅಂತೀರ ನೀವು. ಅವ್ರು ಕೇಳಿದಿರ ಎಲ್ಲ ಕೊಡ್ತಾಯಿದ್ದೀರಿ. ಇದಾ ನಿಮ್ಮದು ರಾಜಕೀಯ? ಯಾರು ದುಡ್ಡ್ರಿ? ನಮ್ಮ ಮೇಲೆ ಕಂಡಿದ್ದಕ್ಕೆ ಟ್ಯಾಕ್ಸ್ ಹಾಕ್ತೀರಿ, ತೊಗೊಂಡೋಗಿ ಅವ್ರಿಗೆ ಇಡ್ತೀರಿ. ಇದಾ ನಿಮ್ಮ ಪಾಲಿಟಿಕ್ಸು? ನಿಮ್ಮ ಓಲೈಕೆ ಎಷ್ಟಿದೆ ಅಂದರೆ, ಇವತ್ತು ಸಂವಿಧಾನನ ಹಿಡ್ಕೊಂಡು ನೀವು ಹೊರದೇಶಕ್ಕೆ ಹೋಗಿ ಕೂತ್ಕೋತೀರಿ. ಸಂವಿಧಾನ ಅಡಕತ್ರಿಯಲ್ಲಿದೆ, ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಅಂತ ಹೇಳ್ಬಿಟ್ಟು ಹೊರಗಡೆ ದೇಶಗಳೆಲ್ಲ ಕೂತ್ಕೊಂಡು ಮಾತಾಡ್ತೀರಿ. ಜಾರ್ಜ್ ಸೋರೆಸ್, ರಾಹುಲ್ ಗಾಂಧಿಯವರೇ, ನಿಮ್ಮ ಸ್ನೇಹ ಜಾರ್ಜ್ ಸೋರೆಸ್ ಯಾರ್ರೀ ಅವನು? ಅವನೊಬ್ಬ ಅಪಾಯಕಾರಿ ಮನುಷ್ಯ ಕಣ್ರಿ ಅವನು. ಅವನೊಬ್ಬ ವಿನಾಶಕಾರಿ ಮನುಷ್ಯ ಕಣ್ರಿ ಅವನು. ಭಾರತ ದೇಶಕ್ಕೆ ಬರೀ ಕೆಡಕನ್ನೇ ಬಯಸೋ ಮನುಷ್ಯ ಅವನು. ಅವನ ಜೀವನದ ಉದ್ದೇಶ ಈ ದೇಶನ ಹಾಳು ಮಾಡಬೇಕು ಅನ್ನೋದೇ ಅವನ ಗುರಿ. ಅವನದಕ್ಕೆ ಎಷ್ಟು ಬೇಕಾದರೂ ಖರ್ಚು ಮಾಡ್ತಾನೆ. ನೀವು ಅವನ ಜೊತೆ ಹೋಗಿ ಸ್ನೇಹ ಬೆಳೆಸ್ತೀರಿ, ಅವನ ಜೊತೆ ಹೋಗಿ ಮೀಟಿಂಗ್ಗಳು ಮಾಡ್ತೀರಿ. ಇದಾ ನಿಮ್ಮ ನಿಷ್ಠೆ? ನೀವು ನಿಜವಾಗ್ಲೂ ಋಣ ತೀರಿಸ್ಬೇಕಾಗಿರೋದು ಮುಸ್ಲಿಮರಿಗೆಲ್ಲ ಕಣ್ರಿ, ಈ ದೇಶಕ್ಕೆ. ಈ ದೇಶ ನಿಮ್ಮ ಕುಟುಂಬಕ್ಕೆ ಎಲ್ಲ ಕೊಟ್ಟಿದೆ ಕಣ್ರಿ.
ಏನು ಕೊಟ್ಟಿಲ್ಲ ರೀ ಈ ದೇಶ. 3 ಜನ ಪ್ರೈಮ್ ಮಿನಿಸ್ಟರ್ ಈಗಾಗಲೇ ಆಗಿದ್ದೀರಿ ನಿಮ್ಮ ಕುಟುಂಬದಲ್ಲಿ. 65 ವರ್ಷ ಈ ದೇಶನ ಹಿಡ್ಕೊಂಡು ಕೂತಿದ್ರು, ಇನ್ನೇನು ಕೊಡಬೇಕ್ರಿ ಈ ದೇಶ ನಿಮಗೆ? ಈ ದೇಶದ ಸೇನೆ ಒಂದು ಏರ್ ಸ್ಟ್ರೈಕ್ ಮಾಡಿದ್ರೆ ನೀವು ಪ್ರಶ್ನೆ ಮಾಡ್ತೀರಿ ಸಾಕ್ಷಿ ಕೊಡಿ ಅಂತ ಹೇಳ್ಬಿಟ್ಟು. ನಾಚಿಕೆ ಆಗಲ್ವೇನ್ರಿ ನಿಮಗೆ? ಅಲ್ಲ, ನಾಚಿಕೆ ಆಗಲ್ವ ನಿಮಗೇನು ಅನ್ಸಲ್ವ ನಿಮಗೆ? ಈ ಮಟ್ಟಿಗೆ ಓಲೈಕೆನಾ? ಏನಕ್ಕೋಸ್ಕರ ಮಾಡ್ತಿರೋದು ನೀವು? ಬರೀ ಅಧಿಕಾರಕ್ಕೆ ತಾನೇ. ನಿಮ್ಮ ಅಧಿಕಾರದ ದಾಹ ಎಷ್ಟಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಬಾಬಾ ಸಾಹೇಬರು ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದರು, ಮುಸಲ್ಮಾನರು ಮತ್ತು ಕಮ್ಯುನಿಸ್ಟ್ರನ್ನ ಇಟ್ಕೊಂಡು ಈ ದೇಶ ಯಾವತ್ತೂ ಮುಂದುವರಿಯೋಕ್ಕಾಗೋದೇ ಇಲ್ಲ ಅಂತ. ಅದರ ಪ್ರತ್ಯಕ್ಷ ಸಾಕ್ಷಿ ಇವತ್ತು ನಾವು ನೋಡ್ತಾ ಇದ್ದೀವಿ. ದೇಶದ ಉದ್ದಗಲಕ್ಕೂ ಏನು ಅಂಬೇಡ್ಕರ್ ಆಶಯ ಇತ್ತಲ್ಲ, ಈ ದೇಶ ವಿಭಜನೆ ಆಗೋದಾದರೆ ಧರ್ಮದ ಆಧಾರದ ಮೇಲೆ ಮಾಡಿ ಅಂತ ಅವ್ರು ಹೇಳಿದ್ರಲ್ಲ. ನಿಮ್ಮ ಪೂರ್ವಿಕರು ಏನು ಮಾಡಿದ್ರು? ಅವರು ಮಾಡಿದ ತಪ್ಪಿಗೆ ನೋಡಿ ನಾವು ಅನುಭವಿಸ್ತಾ ಇದ್ದೀವಿ ಇವತ್ತು. ಅದ್ರ ಮುಂದುವರಿದ ಭಾಗ ನೀವು ಇವತ್ತು ಮುಂದುವರಿಸ್ಕೊಂಡು ಹೋಗ್ತಿದ್ದೀರಿ. ಅವ್ರನ್ನ ಓಲೈಕೆ ಮಾಡ್ಕೊಂಡು ಇವತ್ತು ಬಹುಸಂಖ್ಯಾತ ಹಿಂದೂಗರನ್ನು ನಮ್ಮನ್ನು ಎಲ್ಲಿಟ್ಟಿದ್ದೀರಿ ನೀವು? 3ನೇ ದರ್ಜೆ ನಾಗರಿಕರಾಗಿ ನೋಡ್ತಿದ್ದೀರಿ ನಮ್ಮನ್ನು. ಆದರೆ ನಾವು ಹಿಂದೂಗಳು ನಾವೇನು ಮಾಡ್ತಿದ್ದೀವಿ? ಹಿಂದೂಗಳು ನಾವು ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ, ಅವ್ರ ಜೊತೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಹಿಂದೂ ಸಮಾಜಕ್ಕೆ ಹೇಳ್ತೀನಿ ಕೇಳಿ, ಹಿಂದೂ ಸಮಾಜ ಕಾಂಗ್ರೆಸ್ನ ಸಂಪೂರ್ಣವಾಗಿ ವಿರೋಧ ಮಾಡಬೇಕು. ಏನಕ್ಕೆ ಮಾಡಬೇಕು ಅಂದರೆ ಈ ದೇಶ ಉಳಿಬೇಕು, ಈ ಧರ್ಮ ಉಳಿಬೇಕು. ನಾನು ಹೇಳ್ತೀನಿ ಕೇಳಿ, ಹಿಂದೂ ಸಮಾಜಕ್ಕೆ ಒಬ್ಬ ಗೌಡ ಬಲಿಷ್ಠ ಆದರೆ ಈ ದೇಶ ಉಳಿಯಲ್ಲ. ಒಬ್ಬ ಲಿಂಗಾಯತ ಬಲಿಷ್ಠ ಆದರೆ ಈ ದೇಶ ಉಳಿಯಲ್ಲ. ಒಬ್ಬ SC ST ಬಲಿಷ್ಠ ಆದರೆ ಈ ದೇಶ ಉಳಿಯಲ್ಲ. ಒಟ್ಟಾರೆ ಹಿಂದೂಗಳು ಬಲಿಷ್ಠವಾಗಬೇಕು ಈ ದೇಶ ಉಳಿಬೇಕು ಅಂದರೆ, ಈ ಧರ್ಮ ಉಳಿಬೇಕು ಅಂದರೆ. ಯಾವುದೋ ಒಂದು ಕಮ್ಯುನಿಟಿಯವರು ಬಲಿಷ್ಠವಾಗಿ ನಿಂತ್ಕೊಂಡ್ಬಿಟ್ರೆ ದೇಶ ಉಳಿಯಲ್ಲ ಇಲ್ಲಿ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಹಿಂದೂಗಳಿಗೆ, ನಾವೆಲ್ಲರೂ ಒಗ್ಗಟ್ಟಾಗಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ಏನು ಮಾಡಬೇಕಾಗಿದೆ ಇವತ್ತು? ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಪಕ್ಷನ ಆರಿಸ್ಬೇಕು. ಅದು ಯಾವ ಪಕ್ಷ? ಹಿಂದೂಗಳನ್ನ ಉಳಿಸೋ ಪಕ್ಷ, ಹಿಂದೂ ಧರ್ಮಕ್ಕೆ ಬೆಲೆ ಕೊಡೋವಂಥ ಪಕ್ಷ, ಈ ದೇಶನ ರಕ್ಷಣೆ ಮಾಡೋವಂಥ ಒಂದು ಪಕ್ಷನ ನಾವು ಅಧಿಕಾರಕ್ಕೆ ತರಬೇಕು. ದಯವಿಟ್ಟು ಕಾಂಗ್ರೆಸ್ನಲ್ಲ, ಬರೀ ಕಾಂಗ್ರೆಸ್ ಅಲ್ಲ. ನೋಡಿ, ಕಾಂಗ್ರೆಸ್ ಜೊತೆ ಅವ್ರದ್ದೇನು ಕೂಟ ಮಾಡ್ಕೊಂಡವರಲ್ಲ, ಇಂಡಿಯಾ ಕೂಟ, ಆ ಇಂಡಿಯಾ ಕೂಟದಲ್ಲಿದ್ದಾರಲ್ಲ, ಅವೆಲ್ಲ ಶಕ್ತಿಗಳು ಕೂಡ ಹಿಂದೂ ವಿರೋಧಿ ಶಕ್ತಿಗಳು. ಹಿಂದೂ ವಿರೋಧಿ ಶಕ್ತಿಗಳು ಅಂದರೆ ಈ ದೇಶ ವಿರೋಧಿ ಶಕ್ತಿಗಳು. ನೀವು ಎಕ್ಸಾಂಪಲ್ ತೊಗೊಳ್ಳಿ, ಅಲ್ಲಿದೆಯಲ್ಲ ನಮ್ಮ ಪಕ್ಕದಲ್ಲಿ, ಅಲ್ಲಿ ತಮಿಳ್ನಾಡಲ್ಲೊಬ್ಬ ಇದ್ದಾನೆ ಅಯೋಗ್ಯ. ಅವನು ಹೇಳ್ತಾನೆ, ಬೀದಿನಲ್ಲಿ ನಿಂತ್ಕೊಂಡು ಸನಾತನ ಧರ್ಮದ ಸರ್ವನಾಶ ಮಾಡೋದೇ ನಮ್ಮ ಉದ್ದೇಶ, ನಮ್ಮ ಗುರಿ. ನಿಮ್ಮ ಅಪ್ಪನಿಗೂ ಆಗಲಿಲ್ಲ, ನಿಮ್ಮ ತಾತನಿಗೂ ಆಗಲಿಲ್ಲ. ನಿನ್ನ ಕೈಲಾಗುತ್ತಾ ಅದು? ಹೇಳು, ನಿನ್ನ ಕೈಲಾಗುತ್ತೇನೆ? ಅದು ಸಾಧ್ಯನೇ ಇಲ್ಲ. ನೀನು ಯಾರು ಇಷ್ಟಕ್ಕೂ ಇದಾವಲ್ಲ ಮಿಷನರಿಗಳು, ಯಾವ ಆ ಕ್ರಿಶ್ಚಿಯನ್ ಮಿಷನರಿಗಳು, ಅವ್ರು ಹಾಕೋ ಭಿಕ್ಷೆನಲ್ಲಿ ನೀನು ಬದುಕು ಕಟ್ಕೊಂಡು ನಿಮ್ಮ ಪೂರ್ವಿಕರು ನೀವು ಈ ಮಟ್ಟಿಗೆ ಬೆಳೆದಿದ್ದೀರಿ. ನೀವು ಅವ್ರ ಋಣ ಸಂದಾಯ ಮಾಡೋದಕ್ಕೆ ನಮ್ಮ ಧರ್ಮನ ಹೊಡಿತೀರ ನೀವು? ಈ ದೇಶನ ಸರ್ವನಾಶ ಮಾಡಿಬಿಡ್ತೀರಾ? ಈ ಧರ್ಮನ ಸರ್ವನಾಶ ಮಾಡಿಬಿಡ್ತೀರಾ? ನಿಮ್ಮ ಕೈಲಾಗುತ್ತಾ? ಇಷ್ಟೆಲ್ಲ ಹೇಳಿಕೆಗಳು ಕೊಟ್ಟರು ಅಲ್ಲಿರೋ ಹಿಂದೂಗಳು ಅವ್ರಿಗೆ ಇನ್ನೂ ಓಟಾಗಿ ಗೆಲ್ಲಿಸಿದಾರಲ್ಲ ನೋಡಿ, ಇದು ವಿಪರ್ಯಾಸ. ಇದು ಹಿಂದೂಗಳ ದೌರ್ಬಲ್ಯ. ಹಾಗಾದ್ರೆ ನಾವು ಹಿಂದೂಗಳು ಏನು ಯೋಚನೆ ಮಾಡ್ತಿದ್ದೀವಿ? ನಮ್ಮ ಧರ್ಮನ ಸರ್ವನಾಶ ಮಾಡ್ತೀನಿ, ಇನ್ನೊಂದು ಭಾರತ ಕಟ್ತೀನಿ ಅಂತಿದ್ದಾನು ಅವನು. ಯಾರೋ ಉದಯನಿಧಿ ಸ್ಟಾಲಿನ್ನು, ಮುಟಾಳ ಮೂರ್ಖ. ಆದರೂ ನೋಡಿ ಅವ್ರ ಪಕ್ಷನ 2 ಸಾರಿ ಆಯ್ಕೆ ಮಾಡ್ತಾರೆ. ಹಂಗಾದ್ರೆ ಅಲ್ಲಿ ಹಿಂದೂಗಳಿಲ್ವಾ? ಇದ್ದಾರೆ. ಆದರೂ ಅವ್ರು ಓಟ್ ಹಾಕ್ತಾರೆ ಅಂದರೆ ಜಾಗೃತಿ ಇಲ್ಲ ಹಿಂದೂಗಳಲ್ಲಿ. ಹಿಂದೂಗಳಲ್ಲಿ ಧರ್ಮದ ಬಗ್ಗೆ ಜಾಗೃತಿ ಇಲ್ಲ, ದೇಶದ ಬಗ್ಗೆ ಅರಿವಿಲ್ಲ. ಹೌದು, ನಾನು ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ದೇಶ, ಈ ಧರ್ಮ ನಾವು ಉಳಿಸ್ಕೊಳ್ಬೇಕು ಅಂದರೆ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಈ ದೇಶ ಸುಮ್ಮನೆ ಉಳಿದಿಲ್ಲ ಕಣ್ರಿ, ಈ ದೇಶ ಸುಮ್ಮನೆ ಉಳಿದಿಲ್ಲ, ಈ ಸಮಾಜ ಸುಮ್ಮನೆ ಹಾಗೆ ಬಂದಿಲ್ಲ ಕಣ್ರಿ. ನಾವು ಇಲ್ಲಿವರೆಗೂ ಈ ಸಮಾಜ ಬಂದಿದೆ ಅಂದರೆ ಹಾಗೆ ಬಂದಿಲ್ಲ ಕಣ್ರಿ. ಕೋಟ್ಯಾಂತರ ಜನರ ಬಲಿದಾನ ಇದೆ ಕಣ್ರಿ ಈ ದೇಶನ ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ. ಸಾವಿರಾರು ವರ್ಷಗಳ ಆಕ್ರಮಣದ ನಂತರನೂ ಕೂಡ ಈ ದೇಶ ಉಳಿದಿದೆ ಅಂದರೆ ಹೆಂಗೆ ಉಳಿದಿದ್ದು? ನಮ್ಮ ಪುಣ್ಯ ಅಲ್ವೇನ್ರಿ? ನಮ್ಮ ಪುಣ್ಯ ಅಲ್ವಾ? ನಮ್ಮವರೆಗೂ ಈ ದೇಶ ಉಳಿದಿದೆ, ಈ ಧರ್ಮ ಉಳಿದಿದೆ ಅಂದರೆ ನಾವು ನಿಜವಾಗ್ಲೂ ಪುಣ್ಯವಂತರು. ನಾವು ಇದನ್ನು ಉಳಿಸ್ಕೊಳ್ಬೇಕಲ್ವಾ? ಈ ಧರ್ಮ, ಈ ದೇಶನ ಯಾರು ಉಳಿಸ್ತಾರೆ? ನಾವೇ ಉಳಿಸ್ಬೇಕು ಕಣ್ರಿ. ನಮ್ಮದಿದು, ನಾವು ಉಳಿಸ್ಬೇಕು. ನಾವು ಉಳಿಸಿದ್ರೆ ಇನ್ಯಾರು ಉಳಿಸ್ತಾರೆ ಹೇಳಿ? ಅದಕ್ಕೋಸ್ಕರ ನಾವು ಸಂಘಟಿತರಾಗಬೇಕು. ನೋಡಿ, ಮುಸಲ್ಮಾನನಿಗೆ ಏನಾದರೂ ತೊಂದರೆ ಆದರೆ
ಅವನಿಗೆ 16 ದೇಶಗಳಿದೆ. ಒಬ್ಬ ಮುಸಲ್ಮಾನ್ನ, ನನಗೆ ಈ ಎಕ್ಸಾಂಪಲ್ ನಾನು ಹೇಳ್ತೀನಿ, ಭಾರತದಲ್ಲಿ ಒಬ್ಬ ಮುಸಲ್ಮಾನಿಗೆ ತೊಂದರೆ ಆಗಿದೆ, ನನಗೆ ಬದುಕೋಕ್ಕಾಗ್ತಿಲ್ಲ ಅಂದರೆ ಅವನು ಹೋಗಿ ಬದುಕೋದಕ್ಕೆ 106 ದೇಶಗಳಿದೆ ಜಗತ್ತಲ್ಲಿ. ಹೌದು, 106 ದೇಶಗಳಿದೆ. ಒಬ್ಬ ಕ್ರಿಶ್ಚಿಯನಿಗೆ ಭಾರತದಲ್ಲಿ ನನಗೆ ಭದ್ರತೆ ಇಲ್ಲ, ಬದುಕೋಕ್ಕಾಗ್ತಿಲ್ಲ ಅನ್ನೋ ಪರಿಸ್ಥಿತಿ ಬಂದರೆ ಅವನಿಗೂ ಕೂಡ 16 ದೇಶಗಳು ಜಗತ್ತಲ್ಲಿದೆ. ರೆಡ್ ಕಾರ್ಪೆಟಾಗಿ ಕರೀತಾರೆ, ಬನ್ನಿ ನಮ್ಮ ದೇಶದಲ್ಲಿ ಜಾಗ ಕೊಡ್ತೀವಿ ಅಂತ. ಆದರೆ ಹಿಂದೂ ಸಮಾಜ ಯೋಚನೆ ಮಾಡಬೇಕು. ಇವತ್ತು ಹಿಂದೂ ಸಮಾಜಕ್ಕೆ ಬೇರೆ ದೇಶ ಇಲ್ಲ. ನಮಗೆ ಇರೋದು ಒಂದೇ, ಅದು ಭಾರತ, ಅದು ಈ ಮಣ್ಣು. ನಾವು ಅದನ್ನು ಉಳಿಸ್ಕೊಳ್ಬೇಕು. ನಾವು ಎಲ್ಲಿವರೆಗೂ ಈ ಕಾಂಗ್ರೆಸ್ಸಿಂದ ಹೋಗ್ತಿರ್ತೀವಿ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಈ ಕಾಂಗ್ರೆಸ್ಸು ಗುಲಾಮಗಿರಿಯ ಸಂಕೇತ. ನೋಡಿ, ಇದು ನಮ್ಮನ್ನು ಗುಲಾಮಗಿರಿ ಕಡೆಗೆ ನಿಧಾನಕ್ಕೆ ಕರ್ಕೊಂಡು ಹೋಗ್ತಿದೆ. ಮುಸಲ್ಮಾನರನ್ನ ಓಲೈಕೆ ಮಾಡಿ 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 ನಮ್ಮನ್ನು 3ನೇ ದರ್ಜೆಯ ನಾಗರಿಕರನ್ನಾಗಿ ಮಾಡಿ ನಮ್ಮನ್ನು ನಿಧಾನಕ್ಕೆ ಮತ್ತೆ ಅದೇ ಇಸ್ಲಾಮಿಕ್ ಗುಲಾಮಗಿರಿ ಕಡೆ ಕರ್ಕೊಂಡು ಹೋಗ್ತಿದೆ. ಖಂಡಿತ ಇವರ ನಡವಳಿಕೆಗಳು, ಅವರಿಗೆ ಕೊಡ್ತಿರೋ ಸವಲತ್ತುಗಳು ಮತ್ತು ನಮ್ಮನ್ನು ಇವರು ನಡೆಸ್ಕೊಳ್ತಿರೋ ರೀತಿ, ನಮ್ಮನ್ನು ತಿರಸ್ಕಾರದ ಮನೋಭಾವದಿಂದ ಇವ್ರು ನೋಡ್ತಿರೋದು ನೋಡಿದ್ರೆ ನಮ್ಮನ್ನು ಮತ್ತೆ ಎರಡನೇ ಬಾರಿಗೆ ಈ ದೇಶನ ಗುಲಾಮಗಿರಿಗೆ ತಳ್ಳೋ ಕಡೆ ಇವರು ನಮ್ಮನ್ನು ನಿಧಾನ ಕರ್ಕೊಂಡು ಹೋಗ್ತಿದ್ದಾರೆ. ಖಂಡಿತ ನಮ್ಮ ನಿಧಾನ ಕರ್ಕೊಂಡು ಹೋಗ್ತಿದ್ದಾರೆ ಇವರು. ಸಮಾಜ ಒಟ್ಟಾಗಬೇಕು. ಹಿಂದೂ ಸಮಾಜ ಒಟ್ಟಾಗಿಲ್ಲ ಅಂದರೆ ಈ ದೇಶ ಮತ್ತೊಮ್ಮೆ ಗುಲಾಮಗಿರಿಗೆ ಹೋಗುತ್ತೆ. ಅದನ್ನು ಯಾರು ಇವತ್ತು ಕಾಂಗ್ರೆಸ್ ಹೇಳ್ತಿದೆಯಲ್ಲ, ನಾವು ಸ್ವಾತಂತ್ರ್ಯ ತಂದುಕೊಟ್ಟಿದ್ದು, ನಾವು ಈ ದೇಶಕ್ಕೆ ಗುಲಾಮಗಿರಿಯಿಂದ ಮುಕ್ತಿ ತಂದುಕೊಟ್ವಿ ಅಂತ, ಅದು ಸುಳ್ಳು. ಇವರ ಮನಸ್ಥಿತಿ ಗುಲಾಮಗಿರಿಯ ಮನಸ್ಥಿತಿ. ನಾವಿವತ್ತು ಪ್ರಜಾಪ್ರಭುತ್ವದ ಅಡಿನಲ್ಲಿದ್ದೀವಿ. ಅವ್ರಿಗೆ ಇದು ಇಷ್ಟ ಇಲ್ಲ. ಅವರಿಗೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇಷ್ಟ ಇಲ್ಲ. ಅವ್ರೇನಿದ್ರು ಡೈನಾಸ್ಟಿಗಳು. ಹೌದು, ಡೈನಾಸ್ಟಿ ಮನಸ್ಥಿತಿ ಕಾಂಗ್ರೆಸ್ದು. ಅವ್ರದ್ದು ಕುಟುಂಬ ರಾಜಕಾರಣದ ಮನಸ್ಥಿತಿ. ಹಾಗಾಗಿ ಅವರು ನಿಧಾನಕ್ಕೆ ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗ್ತಿದ್ದಾರೆ ಈ ಗುಲಾಮಗಿರಿಯ ಕಡೆಗೆ. ಮತ್ತು ಈ ದೇಶ ನೋಡಿ, ನಾನು ಹೇಳ್ತೀನಿ 15-20 ವರ್ಷದಲ್ಲಿ ಖಂಡಿತ ಇದು ಮತ್ತೆ ಮುಸ್ಲಿಮರ ಕೈಗೆ ಹೋಗೋ ಎಲ್ಲ ಸಾಧ್ಯತೆಗಳು ಇದೆ. ನಾವಿವತ್ತು ಏನಾದರೂ ಇದನ್ನು ಅಸಡ್ಡೆ ಮಾಡ್ಕೊಂಡು, ನಾವೀಗ ಇದನ್ನು ತಿರಸ್ಕಾರ ಮಾಡ್ಕೊಂಡು ಏನೋ ಮಾಡ್ತಿದ್ದಾರೆ ಮಾಡ್ಕೊಂಡು ಹೋಗಲಿ ಅಂತ ಬಿಟ್ಕೊಂಡು ಹೋದರೆ, ಖಂಡಿತ ಹೇಳ್ತೀನಿ ತುಂಬ ಹತ್ತಿರದಲ್ಲಿ ಈ ದೇಶ ಮತ್ತೆ ಗುಲಾಮಗಿರಿಯ ಕಡೆಗೆ, ಅದರಲ್ಲೂ ಹೇಳ್ತೀನಿ ಕೇಳಿ, ಇಸ್ಲಾಮಿಕ್ ಆಡಳಿತಕ್ಕೆ ಈ ದೇಶ ಖಂಡಿತವಾಗ್ಲೂ ಕಾಂಗ್ರೆಸ್ ಅಂತೂ ಕರ್ಕೊಂಡು ಹೋಗ್ಬಿಡುತ್ತೆ. ನಮ್ಮನ್ನು ಆ ಮನಸ್ಥಿತಿನಲ್ಲಿ ತಂದು ಇಕ್ಬಿಡ್ತಾರೆ ಇವರು. ಯಾಕೆಂದರೆ ಅವರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಜನ ಬೆಳೀತಿದ್ದಾರೆ ಈ ದೇಶದಲ್ಲಿ. ಕಾಂಗ್ರೆಸ್ಸು ಅದಕ್ಕೋಸ್ಕರ ಅವ್ರನ್ನ ಓಲೈಕೆ ಮಾಡ್ತಿದೆ. ಓಲೈಕೆ ಮಾಡಿ ಮತ್ತು ಅದ್ರ ಜೊತೆಗೆ ಹಿಂದೂಗಳು ಒಂದಷ್ಟು ಕಾಂಗ್ರೆಸ್ನ ಪಟ್ಟಬದ್ಧ ಹಿತಾಸಕ್ತಿ ಓಟ್ಗಳಿದೆಯಲ್ಲ, ಇದನ್ನು ಗುಡ್ಡೆ ಹಾಕ್ಕೊಂಡವ್ರು ಇವತ್ತು ದೇಶನ ಆಳಕ್ಕೆ ಹೊಟ್ಟಿದ್ದಾರೆ. ನಮ್ಮದು ಒಂದು ಯೋಚನೆ ಮಾಡಬೇಕು, ಹಿಂದೂಗಳು ಏನಂದರೆ ಈ ಕಾಂಗ್ರೆಸ್ನ ಹೊರಗಡೆ ಇಡಬೇಕು. ಈ ಅಪೀಸ್ಮೆಂಟ್ ಮಾಡ್ತಿದೆಯಲ್ಲ, ಮುಸಲ್ಮಾನ್ ಅಪೀಸ್ಮೆಂಟು ನೋಡಿ, ಬಾಬಾ ಸಾಹೇಬರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಮುಸಲ್ಮಾನರು ಯಾವುದೇ ಕಾರಣಕ್ಕೆ ಇನ್ನೊಂದು ದೇಶನ ಆಗಲಿ ಧರ್ಮನ ಆಗಲಿ ಅವರು ಒಪ್ಕೊಳ್ಳೋದಿಲ್ಲ. ಏನಕ್ಕೆ ಅಂದರೆ ಅವರು ಒಪ್ಪೋದು ಒಂದೇ, ಅವರ ಧರ್ಮನ ಮಾತ್ರ ಒಪ್ತಾರೆ ಅವರು. ಅದನ್ನು ಬಿಟ್ಟು ಅವ್ರು ಬೇರೆ ಏನನ್ನೂ ಒಪ್ಪೋದಿಲ್ಲ. ಅವ್ರು ಯಾವ ದೇಶದಲ್ಲಿ ಇರ್ತಾರೋ ಆ ಸಂವಿಧಾನಕ್ಕೂ ಕೂಡ ಅವರು ಗೌರವ ಕೊಡೋಲ್ಲ. ಅವರು ಒಪ್ಪೋದು, ಅವರು ಪಾಲಿಸೋದು ಒಂದೇ ಅವರ ಧರ್ಮಗ್ರಂಥ. ಅಷ್ಟು ಬಿಟ್ಟರೆ ಅವ್ರು ಏನನ್ನೂ ಪಾಲಿಸಲ್ಲ. ಹಂಗಾಗಿ ಅವರು ಯಾವ ದೇಶದಲ್ಲಿ ಇರ್ತಾರೆ ಅಲ್ಪಸಂಖ್ಯಾತರಾಗಿ, ಆ ದೇಶಕ್ಕೆ ಅವರು ಯಾವಾಗಲೂ ಮಾರಕನೇ. ಇದು ನಾನು ಹೇಳ್ತಿರೋದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರು ಏನಕ್ಕೆ ಹೇಳಿದ್ದಾರೆ ಅಂದರೆ, ಮುಸಲ್ಮಾನರ ಇತಿಹಾಸ, ಇಸ್ಲಾಮಿಕ್ನ ಇತಿಹಾಸ ಅವರು ತುಂಬ ಚೆನ್ನಾಗಿ ಓದ್ಕೊಂಡಿದ್ರು ಅವರು. ಹಂಗಾಗಿ ಅವರು ಈ ದೇಶನ ವಿಭಜನೆ ಮಾಡುವಾಗ ಅವರು ತುಂಬ ಸ್ಪಷ್ಟವಾಗಿ ಅದಕ್ಕೋಸ್ಕರನೇ ಹೇಳಿದ್ದು. ಅವರು ಯಾವುದೇ ಕಾರಣಕ್ಕೂ ಮುಸಲ್ಮಾನರನ್ನ ಇಟ್ಟುಕೊಂಡು ಒಂದು ದೇಶನ ಕಟ್ಟಲಿಕ್ಕೆ ಬರೋದಿಲ್ಲ. ಮತ್ತು ಮುಸಲ್ಮಾನರಿಗೆ ಅಷ್ಟೇ ಅಪಾಯಕಾರಿ ಕಮ್ಯುನಿಸ್ಟ್ ಇದ್ದಾರೆ ಈ ದೇಶದಲ್ಲಿ. ಮತ್ತು ಮತಾಂತರದ ಹೆಸರಲ್ಲಿ ಇವತ್ತು ಹಿಂದೂ ಧರ್ಮನ ಒಡೆಯೋದಕ್ಕೆ ಇನ್ನೂ ಒಂದು ಕಮ್ಯುನಿಟಿ ಇದೆ ಇಲ್ಲಿ, ಕ್ರಿಶ್ಚಿಯನ್ ಕಮ್ಯುನಿಟಿ. ಮತಾಂತರ ಅವರು ಕೂಡ ಈ ದೇಶಕ್ಕೆ ಅಪಾಯಕಾರಿನೇ. ನೋಡಿ, ನಾವು ಇಷ್ಟೆಲ್ಲ ನಮ್ಮ ಅಪಾಯಕಾರಿ ಶಕ್ತಿಗಳನ್ನ ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಹೆಂಗೆ ಬದುಕ್ತಿದ್ದೀವಿ ಸ್ವಾಮಿ? ನಿದ್ರೆ ಮಾಡ್ತಾಯಿದ್ದೀವಿ ನಾವು, ನಿದ್ರೆ ಹೋಗ್ಬಿಟ್ಟಿದ್ದೀವಿ ನಾವು. ಖಂಡಿತ ತಪ್ಪಿದು. ನಾವು ಎಚ್ಚೆತ್ಕೊಳ್ಬೇಕು. ನಮ್ಮಲ್ಲಿ ಇರೋ
ಜಾತಿ ವ್ಯವಸ್ಥೆ, ಬಡತನ, ಮೇಲು ಕೀಳು ಇದನ್ನು ಉಪಯೋಗಿಸ್ಕೊಂಡು ಕ್ರಿಶ್ಚಿಯನ್ರು ಇವತ್ತು ಏನು ಮಾಡ್ತಿದ್ದಾರೆ? ಹೆಗ್ಗಿಲ್ಲದೆ ಮತಾಂತರಗಳು ನಡೀತಿದೆ ಇವತ್ತು. ಹೆಗ್ಗಿಲ್ಲದೆ ನಡೀತಿದೆ ಮತಾಂತರಗಳು ಇವತ್ತು. ಅವ್ರು ಟಾರ್ಗೆಟ್ ಯಾರು ಮಾಡ್ತಿದ್ದಾರೆ? ದಲಿತರು, ಬಡವರು, ಇಂಥವ್ರನ್ನೇ ಟಾರ್ಗೆಟ್ ಮಾಡಿ ಇವತ್ತು ಮತಾಂತರ ಮಾಡ್ತಿದ್ದಾರೆ. ಇದು ಕೂಡ ದೇಶಕ್ಕೆ ತುಂಬ ಅಪಾಯಕಾರಿ. ಇದನ್ನೆಲ್ಲ ಸರಿ ಮಾಡಬೇಕು ಅಂದರೆ ನಾವಿವತ್ತು ಹಿಂದೂಗಳು ಒಗ್ಗಟ್ಟಾಗಬೇಕು. ನೋಡಿ, ಈ ದೇಶನ ತುಂಬ ಜನ ಪರಕೀರು ಆಳಿದ್ದಾರೆ. ಅವ್ರಿಗೆಲ್ರಿಗೂ ಗೊತ್ತಿತ್ತು ಈ ದೇಶ ಒಗ್ಗಟ್ಟಾಗಿದ್ದರೆ ನಾವು ಇವ್ರನ್ನ ಗೆಲ್ಲಕ್ಕಾಗಲ್ಲ ಅಂತ. ಹಾಗಾಗಿ ನಮ್ಮನ್ನು ಹೊಡೆದ್ರವರು. ಹೆಂಗೆ ಹೊಡೆದಿದ್ದವರು? ಜಾತಿಯ ವಿಷಬೀಜನ ಸಮಾಜದಲ್ಲಿ ಬಿತ್ತಿ ನಮ್ಮನ್ನು ಹೊಡೆದ್ರು. ಈ ಕಾಂಗ್ರೆಸ್ಸು ಅದೇ ಮಾಡ್ತಿರೋದು. ನೋಡಿ, ಈ ಕಾಂಗ್ರೆಸ್ಸು ಏನು ಮಾಡ್ತಿದೆ? ನಮ್ಮನ್ನು ಇವತ್ತು ಮುಸ್ಲಿಮರಿಗೆ ಅವ್ರಿಗೆ ಕೇಳದಿರೋಷ್ಟು ಸೌಕರ್ಯಗಳನ್ನ ಕೊಟ್ಟು ಹಿಂದೂಗಳನ್ನ ಕೆಲ್ಸೋದು, ಇಬ್ಬರ ಮಧ್ಯೆ ಸಾಮರಸ್ಯನ ಹೊಡೆದು ಇವ್ರು ಬೇರೆ ಬೇಯಿಸ್ಕೊಳ್ಳೋದು. ಇದೆಲ್ಲ ಮಾಡ್ತಿರೋದು ಬರೀ ಓಟಿಗೋಸ್ಕರನೇ, ಇನ್ನೇನು ಇಲ್ಲ. ನಾಳೆ ಅವ್ರು ಓಟ್ ಆಗಲ್ಲ ಅಂತ ಇವ್ರು ಗೊತ್ತಾಗ್ಬಿಡ್ಲಿ, ಅವ್ರನ್ನ ಕೈ ಬಿಟ್ಬಿಡ್ತಾರೆ. ಅವ್ರನ್ನ ಕೈ ಬಿಡ್ತಾರೆ ಕಾಂಗ್ರೆಸ್ನವರು. ಬರೀ ಅಪ್ಯೂಸ್ಮೆಂಟ್ ಅಷ್ಟೇ ಇವ್ರದ್ದು. ಇವ್ರಿಗೆ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಕೈ ಹಿಡ್ಕೊಂಡಿದ್ದಾರೆ. ಇಲ್ಲ ಅಂದರೆ ಅವ್ರನ್ನ ಕೈ ಬಿಡ್ತಾರೆ. ನೋಡಿರಿ, ನಾನು ಹಿಂದೂಗಳಿಗೆ ಒಂದು ಹೇಳ್ತೀನಿ, ದಯವಿಟ್ಟು ತಿಳ್ಕೊಳ್ಳಿ. ಈ ದೇಶ ಯಾವತ್ತೂ ಜಾತಿಯ ವಿಚಾರನ ಚರ್ಚೆನೇ ಮಾಡಿಲ್ಲ. ಈ ದೇಶದ ನೀವು ಇತಿಹಾಸ ನೋಡ್ಕೊಂಡು ಬನ್ನಿ. ಈ ದೇಶ ಯಾವತ್ತೂ ಜಾತಿನ ಚರ್ಚೆನೇ ಮಾಡಿರಲಿಲ್ಲ. ಈ ದೇಶ ಚರ್ಚೆ ಮಾಡಿದ್ದು ಧರ್ಮದ ಚರ್ಚೆ ಮಾಡಿತ್ತು, ಮಾನವೀಯತೆ ಚರ್ಚೆಗಳು ನಡೆದಿತ್ತು ಈ ದೇಶದಲ್ಲಿ. ಯಾವತ್ತೂ ಜಾತಿ ವ್ಯವಸ್ಥೆ ಈ ದೇಶದಲ್ಲಿ ಇರಲೇ ಇಲ್ಲ. ಆದರೆ ಬಂತು ನೂರಾರು ಆಕ್ರಮಣಗಳು, ಸಾವಿರಾರು ಯುದ್ಧಗಳ ಸೋಲು. ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಬಂತು. ಹಿಂದೆ ಜಾತಿ ವ್ಯವಸ್ಥೆ ಇರಲಿಲ್ಲ. ಜಾತಿ ವ್ಯವಸ್ಥೆ ತಂದಿದ್ದು ಉದ್ದೇಶನೇ ಏನಂದರೆ, ಈ ದೇಶ ಒಟ್ಟಾಗಿದ್ದರೆ ಇದನ್ನು ಒಡೆಯೋಕ್ಕಾಗಲ್ಲ, ಹಾಳಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಜಾತಿ ವ್ಯವಸ್ಥೆ ಬಂದಿದ್ದು. ಆ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ, ನಾವು ಆ ವ್ಯವಸ್ಥೆಯಿಂದ ಹೊರಗೆ ಬರಬೇಕು. ನಮ್ಮ ದೇಶನ ನಾವು ರಕ್ಷಣೆ ಮಾಡ್ಕೋಬೇಕಾಗಿದೆ. ಇವತ್ತು ವಿಶೇಷವಾಗಿ ಈ ಕಾಂಗ್ರೆಸ್ಸನ್ನು ಕೊಳಕು ಮನಸ್ಥಿತಿ ಇದೆಯಲ್ವ, ಈ ರೋಗಗ್ರಸ್ತ ಮಾನಸಿಕತೆ, ಈ ಅಪೀಸ್ಮೆಂಟ್ ರಾಜಕಾರಣ ಮಾಡುತ್ತಲ್ಲ ಈ ಕಾಂಗ್ರೆಸ್ಸು, ಮೊದಲು ಇದನ್ನ ರಾಜಕೀಯ ಅಸ್ತಿತ್ವನ ಸರ್ವನಾಶ ಮಾಡಬೇಕು. ಇದು ಇರಬಾರ್ದು ಈ ದೇಶದಲ್ಲಿ. ಮತ್ತು ಕಮ್ಯುನಿಸ್ಟರು, ಕ್ರಿಶ್ಚಿಯನ್ರು, ಈ ಮೂರು ಈ ದೇಶಕ್ಕೆ ತುಂಬ ಅಪಾಯಕಾರಿ ವಿಚಾರಗಳು. ಈ ಮೂರನ್ನು ನಾವು ಹಿಂದೂಗಳು ಸಂಘಟಿತರಾಗಿ ಈ ಮೂರು ಅಪಾಯಕಾರಿ ಶಕ್ತಿಗಳನ್ನ ನಾವು ತಡೆದಿಲ್ಲ ಅಂದರೆ ಖಂಡಿತ ಈ ದೇಶ ಇನ್ನು 20-25 ವರ್ಷದಲ್ಲಿ ಖಂಡಿತ ಇದು ವಾಪಸ್ಸು ಮುಸಲ್ಮಾನರ ಕೈಗೆ ಹೋಗುತ್ತೆ. ಈ ದೇಶ ಇಸ್ಲಾಮಿಕ್ ಆಳ್ವಿಕೆಗೆ ಮತ್ತೊಮ್ಮೆ ಒಳಗಾಗುತ್ತೆ. ನಾವು 2ನೇ ಬಾರಿ ಸ್ವಾತಂತ್ರ್ಯ, 3ನೇ ಬಾರಿ ಕಳ್ಕೊಂತೀವಿ ಸ್ವಾತಂತ್ರ್ಯ. 2ನೇ ಬಾರಿ ಅಲ್ಲ, ಕ್ಷಮಿಸಿ. ಯಾಕೆಂದರೆ 2ನೇ ಬಾರಿ ಆಲ್ರೆಡಿ ಕಳ್ಕೊಂಡಿದ್ದೀವಿ ನಾವು 1975ರಲ್ಲಿ. ಇಂದಿರಾ ಗಾಂಧಿ ಎಮರ್ಜೆನ್ಸಿ ಏರಿ 2ನೇ ಬಾರಿ ನಮ್ಮ ಹತ್ರ ಸ್ವಾತಂತ್ರ್ಯ ಕಿತ್ಕೊಂಡಿದ್ರು. ಆದರೆ ನಾವು ಇನ್ನೂ ಹೀಗೆ ಮೈ ಮರೆತಿದ್ರೆ ಈ ಕಾಂಗ್ರೆಸ್ಸು ಶಾಶ್ವತವಾಗಿ 3ನೇ ಬಾರಿ ಮತ್ತೆ ಮುಸಲ್ಮಾನರ ಕೈಗೆ ಈ ದೇಶನ ಒಪ್ಪಿಸ್ಬಿಡುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು ನಾವು. ಯಾಕೆಂದರೆ ನಮಗೆ ಮುಸಲ್ಮಾನರ ಇತಿಹಾಸ ಗೊತ್ತು, ಮುಸಲ್ಮಾನರ ದಾಳಿಗಳು ಗೊತ್ತು, ಮುಸಲ್ಮಾನರ ಆಕ್ರಮಣಗಳು ಗೊತ್ತು. ನಾವು ಮುಸಲ್ಮಾನರ ಆಳ್ವಿಕೆಯಲ್ಲಿ ಕಳ್ಕೊಂಡಿದ್ದು ಎಷ್ಟು ಅನ್ನೋದು ನಮಗೆ ಗೊತ್ತಿದೆ. ನಾವು ಎಷ್ಟು ಕಳ್ಕೊಂಡಿದ್ದೀವಿ ಸ್ವಾಮಿ? ನಮ್ಮ ಎಷ್ಟು ಶ್ರದ್ಧಾ ಕೇಂದ್ರಗಳನ್ನ ಕಳ್ಕೊಂಡಿದ್ದೀವಿ, ನಮ್ಮ ದೇವಸ್ಥಾನದ ಸಂಪತ್ತನ್ನು ಕಳ್ಕೊಂಡಿದ್ದೀವಿ. ಎಷ್ಟು ಜನಾಂಗಗಳು ಸರ್ವನಾಶ ಆಗೋಗಿದೆ ಇಸ್ಲಾಮಿಕ್ ಆಳ್ವಿಕೆಯಿಂದ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವೀಕ್ಷಕರೇ, ದಯವಿಟ್ಟು ಪ್ರತಿಯೊಬ್ಬರು ಮಾತಾಡೋಕ್ಕೆ ಶುರು ಮಾಡಬೇಕು. ಪ್ರತಿಯೊಬ್ಬರು ತಮ್ಮಲ್ಲಿರೋ ಆಕ್ರೋಶನ ಹೊರ ಹಾಕಬೇಕು. ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು, ತಲುಪಬೇಕು. ದೇಶ ಧರ್ಮ ಜಾಗೃತಿ ಆಗಬೇಕು. ಆ ಕೆಲಸನ ನಾವು ನಿರಂತರವಾಗಿ ಮಾಡ್ತಿರಬೇಕು. ನಾನು ಎಲ್ಲರಲ್ಲೂ ಬೇಡ್ಕೊಳ್ಳೋದು ಒಂದೇ, ಈ ಕಾಂಗ್ರೆಸ್ ಅನ್ನೋ ಒಂದು ಅಪಾಯಕಾರಿ ಶಕ್ತಿನ ನಾವು ರಾಜಕೀಯವಾಗಿ ಹೊರಗಿಡಬೇಕು. ರಾಜಕೀಯವಾಗಿ ಹೊರಗಿಟ್ಟಾಗ ಮಾತ್ರ ಹಿಂದೂಗಳು ಈ ದೇಶದಲ್ಲಿ ಶಾಂತಿಯುತವಾಗಿ ಬದುಕೋದಕ್ಕಾಗುತ್ತೆ. ಇಲ್ಲಾಂದರೆ ನೋಡಿ, ನಾವು ಏನು ಶಾಂತಿಯುತವಾಗಿದ್ದೀವಲ್ವ, ನಮ್ಮ ಈ ಶಾಂತಿ ಸಹನೆಯೇ ಅನ್ಯ ಧರ್ಮೀಯರು ಇವತ್ತು ಏನು ಮಾಡ್ಕೊಂಡಿದ್ದಾರೆ, ನಮ್ಮ ಅಸಹಾಯಕತೆ ಅಂತ ತಿಳ್ಕೊಂಡಿದ್ದಾರೆ. ನಾವು ತೋರಿಸ್ಬೇಕು ಇವತ್ತು ಹಿಂದೂಗಳು ನಮ್ಮನ್ನು ಯಾರು ಅಸಹಾಯರು ಅಂದ್ಕೊಂಡಿದ್ದಾರಲ್ಲ ಅವ್ರಿಗೆ ಹೇಳಬೇಕು ನಾವು ಇವತ್ತು, ನಾವು ಅಸಹಾಯಕರಲ್ಲ. ನಾವು ಎದ್ದು ನಿಂತರೆ
ನೀವು ನಮಗೆ ಸಮಾನರೇ ಅಲ್ಲ ಅನ್ನೋದನ್ನು ನಾವು ತೋರಿಸ್ಬೇಕಾಗಿದೆ ಇವತ್ತು. ಹೇಗೆ ತೋರಿಸೋದು? ಚುನಾವಣೆಗಳ ಮುಖಾಂತರ ತೋರಿಸ್ಬೇಕು. ಚುನಾವಣೆಗಳ ಮುಖಾಂತರ ನಾವು ಒಗ್ಗಟ್ಟಾಗಿ ಒಂದು ಪಕ್ಷನ ಆಯ್ಕೆ ಮಾಡ್ಕೊಂಡು ನಾವಿವತ್ತು ಸಮಾಜನ ಕಟ್ಟೋ ಕೆಲಸ ಮಾಡಬೇಕಾಗಿದೆ. ಉದಯನಿಧಿ ಸ್ಟಾಲಿನ್ ಅಂಥವ್ರೆಲ್ಲ ನಮ್ಮ ಆಯ್ಕೆ ಮಾಡಬೇಕಾಗಿರೋದು. ಯೋಚನೆ ಮಾಡಿ ಹಿಂದೂಗಳೇ, ನಾವು ಯಾರನ್ನು ಆಯ್ಕೆ ಮಾಡ್ಕೋಬೇಕಾಗಿರೋದು? ಯೋಚನೆ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಒಂದು ಸದೃಢ ಭಾರತನ ಕಟ್ಟಬೇಕು. ಒಂದು ಸದೃಢ ಭಾರತನ ಕಟ್ಟಬೇಕು ಅಂದರೆ ನಮಗೆ ಒಂದು ಸದೃಢವಾದ ಸರ್ಕಾರ ಬೇಕು. ಅದು ಎಂಥ ಸರ್ಕಾರ? ಹಿಂದೂ ಪರವಾದ ಸರ್ಕಾರ ಇರಬೇಕು. ಯಾಕೆಂದರೆ ನಾವಿಲ್ಲಿ ಬಹುಸಂಖ್ಯಾತರು, ಈ ದೇಶ ನಮ್ಮದು, ಈ ಧರ್ಮ ನಮ್ಮದು, ನಮ್ಮ ಪೂರ್ವಿಕರು ನಮಗೋಸ್ಕರ ಉಳಿಸ್ಕೊಟ್ಟು ಹೋಗಿರೋ ದೇಶ ಇದು. ನಾವು ಅದನ್ನು ಕಾಪಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಇವತ್ತು. ಹೇಗೆ ಕಾಪಾಡ್ಕೊಳ್ಳೋದು? ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ನಮಗೊಂದಷ್ಟು ಅವಕಾಶಗಳಿದೆ. ಸಾರ್ವಜನಿಕರಿಗೆ ನಮಗೆ ಒಂದು ಚುನಾವಣೆ ಅನ್ನೋದಿದೆ. ಆ ಚುನಾವಣೆಯಲ್ಲಿ ನಮ್ಮ ಬದ್ಧತೆಯನ್ನು ತೋರಿಸ್ಬೇಕು. ನಮಗೆ ನಾವು ಅರ್ಥ ಮಾಡ್ಕೋಬೇಕು, ನಮ್ಮನ್ನು ಯಾರು ಕಾಪಾಡ್ತಾರೆ ಅನ್ನೋದನ್ನು ನಾವು ಯೋಚನೆ ಮಾಡಿ ಮತದಾನ ಮಾಡಬೇಕು. ಮತದಾನದ ದಿನಗಳಲ್ಲಿ ನಾವು ಯಾವ್ಯಾವುದು ಆಮಿಷಗಳಿಗೆ ಒಳಗಾಕಿ ಮತ ಹಾಕೋದಲ್ಲ. ಆಗಿದೆ, ಹಿಂದೆ ಎಲ್ಲ ಮಾಡಿಬಿಟ್ಟಿದ್ದೀವಿ ತಪ್ಪುಗಳು. ಆದರೆ ಇನ್ನು ಮುಂದೆ ನಾವು ಸರಿ ಮಾಡ್ಕೋಬೇಕು. ಯಾಕೆಂದರೆ ದೇಶ ಅಪಾಯದ ಅಂಚಿಗೆ ಹೋಗ್ತಿದೆ. ಈ ಕಾಂಗ್ರೆಸ್ಸು ದೇಶನ ಮಾರಕೊಟ್ಟಿದ್ದಾರೆ. ನಾವು ಬಿಡಬಾರ್ದು. ಇದಕ್ಕೆ ನಾವು ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಸರಿಯಾದ ತೀರ್ಮಾನಗಳು ತೊಗೊಳ್ಬೇಕು. ವೀಕ್ಷಕರೇ, ನಾನು ಏನಕ್ಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಂದರೆ, ನೋಡಿ, ಇವತ್ತು ರಾಜ್ಯದಲ್ಲಿ ಆಗ್ತಿರೋ ಘಟನೆಗಳು ನೋಡಿ. ಮೈಸೂರಲ್ಲಾದ ಉದಯಗಿರಿ ಇರ್ಬೋದು, ಬೆಂಗಳೂರಲ್ಲಿ ತರವಾಲ್ಗಳನ್ನ ಇಟ್ಕೊಂಡು ರೋಡಲ್ಲಿ ಓಡಾಡ್ತಿರೋ ಮುಸಲ್ಮಾನ್ ಹುಡುಗರು, ಮತ್ತು ಮೈಸೂರಲ್ಲಿ ಏನು ಈ ಗಲಭೆ ಆಗುತ್ತಲ್ವ, ಈ ಗಲಭೆಯಾದ ಪೊಲೀಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಒಂದಷ್ಟು ಜನ ಪೊಲೀಸವ್ರನ್ನೂ ಕೂಡ ವರ್ಗಾವಣೆ ಮಾಡ್ತಾರೆ. ಮತ್ತು ಆ ಮುಲ್ಲನ 10 ದಿವಸ ಆದರೂ ಅರೆಸ್ಟ್ ಮಾಡಲ್ಲ. ಮತ್ತು ಆ ಏನು ಪೋಸ್ಟರ್ ಹಾಕಿದ್ರು ಅಂತ ಇವ್ರು ಗಲಾಟೆ ಮಾಡಿದ್ರಲ್ಲ, ಆ ಸುರೇಶ್ ಅಂತಿದ್ದಾರಲ್ವ, ಆ ಸುರೇಶ್ ಅವ್ರನ್ನ ಈಗ ಗಡೀಪಾರು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಒಂದು ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ, ನಿಮ್ಮನ್ನು ಯಾಕೆ ನಾವು ಗಡೀಪಾರು ಮಾಡಬಾರ್ದು ಅಂತ. ನೋಡಿ, ಇದನ್ನೆಲ್ಲ ಯೋಚನೆ ಮಾಡಿದಾಗ ನಾವು ಇದನ್ನೆಲ್ಲ ಯೋಚನೆ ಮಾಡಿ, ಒಂದು ಸರ್ಕಾರ, ನಮ್ಮನ್ನು ಆಳ್ತಿರೋ ಒಂದು ಸರ್ಕಾರ ಒಂದು ಸಮಾಜದ ಪರ ನಿಂತಿದೆ ಅಂತ ನಮ್ಗೆ ಅನ್ಸಲ್ವಾ? ಯೋಚನೆ ಮಾಡಿ. ಖಂಡಿತ ಒಂದು ಸಮಾಜದ ಪರ ನಿಂತಿದೆ ಅದು. ನೋಡಿ, ಒಬ್ಬ ಮೌಲ್ವಿ ಅದೇ ಮೈಸೂರಲ್ಲೇ ಇದ್ದಾನೆ. ಏನು ಆ ಕಲ್ಲು ಹೊಡೆದ್ರಲ್ಲ, ಆ ಜನರಿಗೆ ಯಾರು ಪ್ರಚೋದನೆ ಕೊಟ್ಟ ಒಬ್ಬ ಆ ಮುಲ್ಲ ಮೈಸೂರಲ್ಲೇ ಇದ್ದಾನೆ. ಆದರೂ ಅವನು 10 ದಿವಸ ಆದಮೇಲೆ ಅರೆಸ್ಟ್ ಮಾಡ್ತಾರೆ, ಅಲ್ಲಿವರೆಗೂ ಅರೆಸ್ಟ್ ಮಾಡಲ್ಲ. ಅದೇ ಒಬ್ಬ ಪೋಸ್ಟ್ ಹಾಕಿದ್ದಾನೆ ಅನ್ನೋನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅವನಿಗೆ ಚಾರ್ಜ್ ಶೀಟ್ ಹಾಕಿ ತೊಗೊಂಡೋಗಿ ಜೈಲಿಗೂ ಬಿಡ್ತಾರೆ. ಬೇಲ್ ಸಿಕ್ಕಾಗಿದೆ ಈಗ. ಆದರೆ ನಿಮ್ಮನ್ನು ಯಾಕೆ ಗಡೀಪಾರು ಮಾಡಬಾರದು ಅಂತ ಹೇಳ್ಬಿಟ್ಟು ಅವ್ರು ನೋಟಿಸ್ ಕಳಿಸಿದ್ದಾರೆ. ಇದೆಲ್ಲ ನಾವು ನೋಡ್ತಿದ್ರೆ ಖಂಡಿತ ಇದು ಒಂದು ಸಮಾಜದ ಪರ, ಕೇವಲ ಓಟಿಗೋಸ್ಕರ ಒಂದು ಸಮಾಜನ ಓಲೈಕೆ ಮಾಡ್ತಿದೆ. ನಾನು ಆ ಕಾರಣಕ್ಕೆ ಹೇಳ್ತಿದ್ದೀನಿ, ಹಿಂದೂಗಳೇ, ನಾವೆಲ್ಲ ಒಗ್ಗಟ್ಟಾಗಿ ಇಂಥ ಶಕ್ತಿಗಳನ್ನ ನಾವು ಇವತ್ತು ಸರ್ವನಾಶ ಮಾಡಬೇಕು, ನಿರ್ನಾಮ ಮಾಡಬೇಕು. ವೀಕ್ಷಕರೇ, ಅದಕ್ಕೋಸ್ಕರ ನಾನು ಇವಾಗ ಕೇಳ್ತಿರೋದು, ಹಿಂದೂ ಸಮಾಜದ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಈ ಒಂದು ತನಿಖೆ ರಾಜ್ಯ ಸರ್ಕಾರಕ್ಕೆ ಬಿಟ್ಟರೆ ಇದು ಸರಿಯಾಗಿ ಮಾಡೋದಿಲ್ಲ. ಹಂಗಾಗಿ ಈ ತನಿಖೆನ ದಯವಿಟ್ಟು NIAಗೆ ವಹಿಸಿ NIAದವ್ರು ಮಾಡಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮನ್ನು ಇನ್ನೂ ಹೆಚ್ಚೆಚ್ಚು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.